ಎಷ್ಟೊತ್ತ ಬಾಗಕ್ಕೆ ಏನ್ರಿ ಇದು? ಏನ್ ನಿಮ್ಮ ಅವಸ್ಥೆ? ನೀರ್ ಕುಡಿತೀರಾ? ಛೇ, ನೀವ್ ಇಂಥವ್ರಂತ ಅನ್ಕೊಂಡಿರ ನಾನು. ನನಗೆ ಎದುರು ಮಾತಾಡ್ತೀನಿ. ಎಷ್ಟೇ ಕೊಬ್ಬು ನಿನ್ಗೆ. ನಾನು ಗೌರ್ಮೆಂಟ್ ಕೆಲಸ ನನ್ನೇ ನಿನ್ ಕೇಳಿದ್ರೆ ನಿನ್ನ ನಂಬಿಸೋಕೆ ನಾನು ಸುಳ್ಳು ಹೇಳ್ದೆ ಕಣೆ. ಯಾಕೆ ನೀನ್ ಸುಳ್ಳು ಹೇಳಿಲ್ವಾ? ಮದ್ವೆಗೂ ಮುಂಚೆ ಯಾರು ಲವ್ ಮಾಡಿಲ್ಲ ಅಂತ ಹೇಳಿ 2 ವರ್ಷ ಹುಡುಗನ ಲವ್ ಮಾಡಿ ಪೂರ ಸುತ್ತಾಡಿದ್ದು ನನ್ಗೇನು ಗೊತ್ತಿಲ್ವಾ? ಯಾವ್ದೇ ಅನಿಷ್ಟ ಈ ಕಡೆ ಅನಿಷ್ಟ ಬೇವರ್ಸಿ. ನಾನೆಲ್ಲ ಬೇವರ್ಸಿ. ಅಪ್ಪ ಅಮ್ಮ ಅಣ್ಣ ತಂಗಿ ಇಲ್ದಿರೋ ನೀನ್ ಬೇವರ್ಸಿ. ನನ್ನೇ ಬೇವರ್ಸಿ ಅಂತೇವೆ. ಏನಿದು? ಏನ್ ನೀನ್ ಮಾಡ್ತಿರೋದು? ಮುಂಚೆ ಈ ತರ ಎಲ್ಲ ಇದ್ದಿಲ್ವಲ್ಲ? ಅದೇನಿಲ್ಲ, ಸ್ವಲ್ಪ ವರ್ಕ್ ಪ್ರೆಷರ್ ಅಷ್ಟೇ, ಅದಕ್ಕೋಸ್ಕರ ಅಭ್ಯಾಸ ಅಷ್ಟೇ. ನೀನೇ ಅನ್ಕೊಂಡೆ ನೀನ್ ಬಿಟ್ಟೋಗಿರೋ ನೆನ್ಪಲ್ಲಿ ನಾನು ಈ ತರ ಚಟಗಳು ಕಲ್ತಿದ್ದೀನಿ ಅನ್ಕೊಂಡ? ಅಷ್ಟೆಲ್ಲ ಸೀನೇ ಇಲ್ಲ. ಒಂದ್ ನಿಮಿಷ. ಏನಿದು ಕೈ ಮುಖದಲ್ಲೆಲ್ಲ ಮಾರ್ಕು? ಏನಿಲ್ಲ. ಅಪ್ಪ, ನನ್ಗೆ ಇಲ್ಲ ನನ್ ಗಂಡ ತುಂಬಾ ಕಿರುಕುಳ ಕೊಡ್ತಿದ್ದಾನೆ. ಇಲ್ಲಿರೋಕ್ ಆಗ್ತಿಲ್ಲ ಅಪ್ಪ. ಇಲ್ಲಿಂದ ಬಂದ್ ಕರ್ಕೊಂಡೋಗಪ್ಪ ಬೇಗ. ಗಂಡ ಹೆಂಡತಿ ಅಂದ್ಮೇಲೆ ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇರ್ತದಮ್ಮ. ನೀನೇ ಅನ್ಸರ್ಸ್ಕೊಂಡು ಹೋಗು. ನೀನ್ ಅನ್ಸರ್ಸ್ಕೊಂಡು ಹೋಗಿಲ್ಲ ಅಂದ್ರೆ ಹೆಂಗೆ ಹೇಳು? ಅನ್ಸರ್ಸ್ಕೊಂಡು ಹೋಗು. ಹಲೋ ಹೇಳಿ ಅಂದ್ರೆ ಏನ್ ಈ ತರ ಮಾಡ್ಬಿಟ್ರಿ ನೀವು? ನೀವು ತುಂಬಾ ಒಳ್ಳೆಯರು ಅಂದ್ಬಿಟ್ಟು ನನ್ನ ಮಗಳು ನಿಮ್ಗೆ ಕೊಟ್ರೆ ಈ ತರ ಕಿರುಕುಳ ಕೊಡ್ತೀರಂತೆ ನನ್ನ ಮಗಳಿಗೆ. ಈ ತರ ಆದ್ರೆ ಚೆನ್ನಾಗಿರಲ್ಲ, ನೋಡ್ಕೊಳ್ರಿ. ಏನಿಲ್ಲ ಬಿಡಿ ಮಾವ, ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಇದ್ದಿದ್ದೆ. ಅದಕ್ಕೆಲ್ಲ ಯಾಕೆ ತಲೆ ಕಟ್ಸ್ಕೊಂತೀರ? ನಾನು ಚೆನ್ನಾಗಿ ನೋಡ್ಕೊತೀನಿ. ನಾನು ನಿಮ್ಮ ಅಪ್ಪನ ಬಿಟ್ಟಿರ್ತೀಯಾ? ಏನೋ ಮನ್ಸಿಗೆ ಬೇಜಾರಾಗಿ ಹೇಳ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಕೊಡಿ.
ಏನಪ್ಪ ಏನಪ್ಪ ಇಂಥ ಕೆಲಸ ಮಾಡ್ಬಿಟ್ಟೆ? ನಾನ್ ಮಾಡ್ಬೇಕಾದ ಕೆಲಸನ ನೀನೇ ಮಾಡ್ಬಿಟ್ಟಲ್ಲಪ್ಪ. ಆ ನನ್ನ ಮಗಳು ಹೇಳಿದ್ಲು ನನ್ನ ಪ್ರೀಸನ್ ಜೊತೆನೆ ಮದುವೆ ಮಾಡ್ಕೊಂತೀನಪ್ಪ ಅಂತ. ಆದ್ರೆ ನಾನೇ ಒಪ್ಪಿರಲಿಲ್ಲ. ಆದ್ರೆ ನನ್ನ ಮಗಳ ಜೊತೆ ನಿನ್ನೆ ಮದುವೆ ಮಾಡ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ಗೌರ್ಮೆಂಟ್ ಜಾಬಲ್ಲಿ ಇರೋ ಗಂಡನೇ ಬೇಕು ಅನ್ನೋ ಹುಚ್ಚು ನನ್ನ ತಲೆಗೆ ಹೋಗಿ ನನ್ನ ಮಗಳ ಜೀವನನ ನಾನೇ ಹಾಳು ಮಾಡ್ಬಿಟ್ನಲ್ಲಪ್ಪ. ಏನಂತ ಒಂದು ಒಳ್ಳೆ ಜೀವನ ಇದೆ, ನನ್ನ ಮಗಳಂತೂ ನಿನಗೆ ಸಿಗ್ಲಿಲ್ಲ. ನಿನ್ನ ಜೀವನನಾದ್ರೂ ಚೆನ್ನಾಗಿರ್ಲಿ. ಕೆಲಸ ಮಾಡು, ಈ ಕೆಲಸ ನಾನೇ ಮಾಡಿತ್ತು ಅಂತ ಎಲ್ಲೂ ಹೇಳ್ಕೊಳಕ್ ಹೋಗ್ಬೇಡ. ನಾನು ಮಾಡಿರೋ ತಪ್ಪಿಗೆ ಈ ಶಿಕ್ಷಣ ನಾನೇ ಅನುಭವಿಸ್ತೀನಿ. ಕೆಲಸ ಮಾಡು, ನೀನು ಹೋಗು. ನೋಡಿದ್ರಲ್ಲ ಗಾಯ್ಸ್, ಇದು ನಮ್ಮ ಚಿತ್ರಕಥೆ. ಇದು ಚಿತ್ರಕಥೆ ಅಲ್ಲ, ಎಷ್ಟೋ ಜನರ ವ್ಯತೆ. ಮಿಡಲ್ ಕ್ಲಾಸ್ ಮನೆಯವರೆಲ್ಲ ಕೆಟ್ಟವರಲ್ಲ, ದುಡ್ಡಿರೋರೆಲ್ಲ ಒಳ್ಳೆಯವರಲ್ಲ. ದಯವಿಟ್ಟು ಇದು ಎಲ್ರಿಗೂ ಅನ್ವಯಿಸಲ್ಲ. ನಿಮ್ಮ ಮಗಳನ್ನ ಕೊಡ್ಬೇಕಾದ್ರೆ ಎಷ್ಟು ದುಡ್ಡಿದೆ ಅಂತ ನೋಡೋ ಬದಲು ಎಷ್ಟು ಗುಣ ಇದೆ, ಎಂತ ಗುಣ ಇದೆ ಅಂತ ನೋಡ್ಬಿಟ್ಟು ಕೊಡಿ. ಯೋಚನೆ ಮಾಡಿ. ಸ್ವಲ್ಪ ಮಿಡಲ್ ಕ್ಲಾಸ್ ಮಕ್ಕಳನ್ನು ನೋಡಿ.